ಅವರು ಅವರ ದೇಶ ಯಾವಂದ್ರೆ ಕೋಸಲ ರಾಜ್ಯ ಅಥವಾ ದೇಶ ಅಂತ ಹೇಳ್ತೀವಿ. ದೇಶ. ರಾಜರು ಅದರದ್ದು ಕ್ಯಾಪಿಟಲ್ಸ್ ನಲ್ಲಿ ಇರ್ತಾರೆ. ಆ ಕ್ಯಾಪಿಟಲ್ ಯಾವ್ದಂದ್ರೆ ಅಯೋಧ್ಯೆ. ದಶರಥ ರಾಜರಿಗೆ 3 ಜನ ಹೆಂಡತಿರಿರ್ತಾರೆ. ಅವ್ರು ಯಾರಂದ್ರೆ ಕೌಸಲ್ಯೆ, ಸುಮಿತ್ರೆ ಮತ್ತೆ ಕೈಕೇಯಿ. ರಾಜ್ಯಲ್ಲೇ ಎಲ್ಲ ಇದ್ರೂ ಒಂದು ಕೊರತೆ ಇರುತ್ತೆ. ಆ ಕೊರತೆ ಏನಂದ್ರೆ ಅವರಿಗೆ ಮಕ್ಕಳಾಗಿರಲ್ಲ. ಅದಕ್ಕೆ ಅವರು ಒಂದು ಯಾಗ ಮಾಡ್ತಾರೆ. ಆ ಯಾಗದ ಹೆಸರು ಪುತ್ರಕಾಮೇಷ್ಟಿ ಯಾಗ. ಅದಕ್ಕೆ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ದಕ್ಕೆ ಒಬ್ಬ ಪುರುಷ ಬರ್ತಾರೆ ಅಗ್ನಿಕುಂಡದಿಂದ. ಒಂದು ಚಿನ್ನದ ಬಟ್ಟಲಲ್ಲಿ ಪಾಯಸ ಇಟ್ಟಿರ್ತಾರೆ. ಆ ಪಾಯಸವನ್ನು ದಶರಥರಿಗೆ ಕೊಟ್ಟು 3 ಜನ ಪತ್ನಿಯರಿಗೆ ನೀನು ಕೊಡಿಸು, ನೆನೆಸ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳ್ತಾರೆ. ದಶರಥರು 3 ಸಮನಾಗಿ ಹಂಚ್ತಾರೆ. ಆಮೇಲೆ ಅವರಿಗೆ 4 ಜನ ಮಕ್ಕಳಾಗುತ್ತೆ. ಹಿರಿಯವನು ರಾಮ, ಸೆಕೆಂಡ್ ಬಂದು ಭರತ, ಮತ್ತೆ ಲಕ್ಷ್ಮಣ, ಶತ್ರುಘ್ನ ಬರ್ತಾರೆ. ರಾಮ ಹುಟ್ಟಿದ ಉದ್ದೇಶ ಏನು? ಯಾಕೆ ಹುಟ್ಟಿದ ರಾಮ ರಾವಣನ ಸಂಹಾರ ಮಾಡೋದಕ್ಕೆ ಹುಟ್ಟಿರ್ತಾನೆ. ರಾಮ ಅದು ವಿಷ್ಣುವಿನ ಅಂಶ ಅವತಾರ. ಮತ್ತೆ ವಿಷ್ಣು ಏನಂತ ಹೇಳ್ತಾನೆ? ಯಾರಿಗೆ? ದೇವತೆಗಳಿಗೆ ಅಥವಾ ಬ್ರಹ್ಮನಿಗೆ ಅಂತ ಹೇಳ್ತಾನೆ ವಿಷ್ಣು. ಇದೆಲ್ಲ ಹೋಗ್ತಾರೆ. ರಾವಣ ತುಂಬಾ ಕಾಟ ಕೊಡ್ತಾ ಇದ್ದಾರೆ. ಆಗ ಆ ದೇವತೆಗಳೆಲ್ಲ ಬ್ರಹ್ಮನನ್ನ ಮನವಿ ಮಾಡ್ಕೊಂಡು ಬಂದು ಬ್ರಹ್ಮನ ಕರ್ಕೊಂಡು ಇಲ್ಲಿ ಹೋಗ್ತಾರೆ. ವಿಷ್ಣುವನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡುವಾಗ ವಿಷ್ಣು ಏನಂತ ಹೇಳ್ತಾನೆ? ನಾನು ದಶರಥನ ಮಗನಾಗಿ ಹೋಗಿ ರಾವಣನ ಸಂಹಾರ ಮಾಡ್ತಾರೆ. ಇಷ್ಟು ವಿಷಯಗಳನ್ನ ಹೇಳಿದೆ. ಕ್ಲಾಪ್ಸ್ ಹಾಕ್ರಿ. ಜೋರಾಗಿ ಚಪ್ಪಾಳೆ ಹೊಡಿ.